ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ಮಿನಿ ವ್ಲಾಗ್. ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಇದನ್ನೆಲ್ಲ ನೋಡಿದರೆ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ಏನು ಫಂಕ್ಷನ್ ಇರ್ಬೋದು ಅಂತ. ಹೌದು, ಇವತ್ತು ನನ್ನ ತಂಗಿದು ಆರತಿ ಫಂಕ್ಷನ್ ಇತ್ತು, ಅದಕ್ಕೋಸ್ಕರನೇ ಬೆಂಗಳೂರಿಗೆ ಬಂದಿದ್ದೆ. ಇವತ್ತು ಫಂಕ್ಷನು ಅಂತ ಅಂದರೆ ನೆನ್ನೆ ನೈಟ್ 10:30ಗೆ ಬಂದ್ವಿ. ನಾವು ಬರೋ ಅಷ್ಟರಲ್ಲೇ ನಮ್ಮ ಆಂಟಿ ಬ್ಯಾಕ್ಗ್ರೌಂಡ್ ಒಂದು ಡೆಕೋರೇಷನ್ ಮಾಡಿಸಿದ್ರು. ಯಾಕೆಂದರೆ ಮಾರ್ನಿಂಗ್ ಎದ್ದು ಎಲ್ಲ ಕೆಲಸನೂ ಮಾಡ್ಕೊಳಕ್ಕಾಗಲ್ಲ ಅಂತ. ತುಂಬ ಗ್ರ್ಯಾಂಡಾಗೂ ಇಲ್ಲ, ತುಂಬ ಸಿಂಪಲಾಗೂ ಬೇಡ ಅಂತ ಮೀಡಿಯಮಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಕ್ಚುಲಿ. ಇವತ್ತು ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ಬೇಗ ಬೇಗ ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ. ಯಾಕೆ ಅಂತ ಅಂದರೆ ಏನು ಟೈಮಿಂಗ್ಸ್ ಇರುತ್ತೆ ಅಷ್ಟರೊಳಗಡೆ ಎಲ್ಲ ಶಾಸ್ತ್ರ ಮುಗಿಬೇಕು ಅಂತ. ಅಷ್ಟು ಚೆನ್ನಾಗಿ ಗೊಂಬೆ ಥರ ಮೇಕಪ್ ಮಾಡಿದ್ದಾರೆ. ಇವ್ರು ನೋಡಿದ್ರೆ ಕುಂಕುಮನ ಒಳ್ಳೆ ಜಾತ್ರೆ ಥರ ಇಟ್ಟು ಫೇಸ್ನೆಲ್ಲ ಹಾಳು ಮಾಡಿಬಿಟ್ರು. ಈ ಕಡೆ ಸೊಪ್ಪೊಳಗಡೆ ಕೂರ್ಸೋಕ್ಕೆ ಮಾವ ಆದವರು ಸೊಪ್ಪನ್ನ ಕಟ್ಟಿ ಪೂಜೆ ಮಾಡಿ ಕೂರಿಸೋದು ಶಾಸ್ತ್ರ ಅಂತೆ. ಅದಾದಮೇಲೆ ನಮ್ಮ ಅಜ್ಜಿ ಅವ್ರಿಗೆ ಬಕೆಟಲ್ಲಿ ನೀರು ಹಚ್ಚಬೇಕು ಅಂತ ಹೇಳ್ಕೊಡ್ತು. ಅದು ಪ್ಲ್ಯಾನ್ ಆಯಿತು, ಬಟ್ ಅವ್ರ ವೈಫ್ ಬಂದು ಮೊದಲೇ ಹೇಳ್ಬಿಟ್ರು. ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗೋಯ್ತು. ಅಲ್ಲಿರೋ ಆ ಪುಟ್ಟ ಜಾಗದಲ್ಲಿ ನಮ್ಮ ಪುಟ್ಟ ಹುಡುಗಿನ ಕೂರಿಸ್ಬಿಟ್ಟು ನಾವು ಊಟಕ್ಕೆ ಹೋದ್ವಿ. ಆ್ಯಕ್ಚುಲಿ ಊಟ ಅಂತೂ ಸೂಪರಾಗಿತ್ತು. ಊಟ ಆದಮೇಲೆ ಹಾಗೆ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿಕೊಂಡು ನೈಟ್ ಅಂತೂ ತುಂಬ ಎಂಜಾಯ್ ಮಾಡಿದ್ವಿ, ಸಾಂಗು ಡ್ಯಾನ್ಸು ಅಂತ. ಆಮೇಲೆ ನೈಟ್ ಅಲ್ಲೇ ಉಳಿದಿದ್ದು. ಮಾರ್ನಿಂಗ್ ಬೇಗ ಎದ್ದು 5:30ಗೆ ಬಸ್ ಹತ್ತದೆ. ಯಾಕೆಂದರೆ ನನಗೆ ಕಾಲೇಜ್ ಇದ್ದಿದ್ದರಿಂದ ಹಾಸನಿಗೆ ಬರಲೇಬೇಕಿತ್ತು. ಸೊ ಇದಿಷ್ಟು ನನ್ನ ಪುಟ್ಟ ಮಿನಿ ವ್ಲಾಗ್. ಐ ಹೋಪ್ ಈ ವಿಡಿಯೋ ನಿಮಗೂ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.